ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನಾ. ನಾನು 1 ಮಂತಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಗಂಟಲು ಅಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ವಾಯ್ಸ್ ನಂದು. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಮತ್ತೆ ನಾನು ಇವತ್ತಿಂದ ಹೊಸ್ದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟೆಲ್ಲ ನನ್ನ ಅಡುಗೆ ರಿಲೇಟೆಡಲ್ಲಿ ವೀಡಿಯೋಸ್ ಹಾಕ್ತಾಯಿದ್ದೆ. ಇನ್ನು ಮುಂದೆ ಅದ್ರ ಜೊತೆಗೆ ನಾನು ವ್ಲಾಗ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನನಗೆ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಮೇನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ಮೇನ್ ಟಾಪಿಕ್ ಅಂದರೆ ಪ್ರೆಸೆಂಟ್ಲಿ ನಡೀತಾ ಇರೋದು ಮೈಕ್ರೋ ಫೈನಾನ್ಸಲ್ಲಿ ಸಾಲ ತೊಗೊಂಡು ಕಟ್ತಾ ಇರೋರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಇವಾಗ ಸಾಲ ತೊಗೊಂಡು ಕಟ್ತಾ ಇರೋರಿಗೆ ಏನೆಲ್ಲ ಅನುಕೂಲ ಅನಾನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಮೇಯ್ನ್ ಏನಂತಂದರೆ, ನಮಗೆ ಸಾಲ ತೊಗೊಂಡು ನಾವೆಲ್ಲ ಆಲ್ರೆಡಿ ಸಂಘಗಳಲ್ಲಿ ಸಾಲಗಳನ್ನ ತೊಗೊಳ್ತಿದ್ದಾರೆ ಜನಗಳು. ಈಗ ಆಲ್ಮೋಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗುತ್ತೆ ಅಂದರೆ ತುಂಬ ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ. ಹಾಗಾಗಿ ಈಗ ಸಣ್ಣ ಪುಟ್ಟ ಸಾಲಗಳನ್ನ ತೊಗೊಳ್ಳೋದು ತುಂಬ ಜಾಸ್ತಿ ಇದೆ. ಇದರಿಂದ ಏನಾಗುತ್ತಪ್ಪ ಅಂತನ್ನೋದಾದರೆ, ಈಗ 100ರಲ್ಲಿ ಒಂದು 80% ಜನ ಕಟ್ತಾ ಇದ್ದಾರೆ. ಈಗ ಕಟ್ತಾ ಇರೋರಿಗೆಲ್ಲ ಏನಪ್ಪ ಅಂತನ್ನೋದಾದರೆ, ನಮಗೆ ಫ್ಯೂಚರಲ್ಲಿ ಲೋನ್ ಸಿಗದೆ ಹೋಗುತ್ತೆ. ಇವಾಗ ನಮ್ಮದು ಏನಿದೆ ಅಂತನ್ನೋದಾದರೆ, ರೇಟ್ ಆಫ್ ಇಂಟ್ರೆಸ್ಟ್ ನಾವೇನು ತೊಗೊಂಡಿರ್ತೀವಿ ಅದು ನಾವು ಕಟ್ಟಲಿಲ್ಲ ಅಂತನ್ನೋದಾದರೆ ಡಬಲ್ ಆಗ್ತಾ ಹೋಗುತ್ತೆ. ಈಗ ಡಬಲ್ ಆಗುತ್ತೆ ಅಂತನ್ನೋದಾದರೆ ಸರ್ಕಾರ ನಮಗೇನು ಲೋನ್ನ ಕಟ್ಟಿಸ್ಕೋಬೇಡಿ ಅಥವಾ ಮನ್ನಾ ಮಾಡ್ತೀನಿ ಅಂತ ಏನು ಹೇಳಿಲ್ಲ. ಸೊ ಲೋನ್ನ ತೊಗೊಂಡ್ಮೇಲೆ ಅವರಿಗೆ ಪ್ರೆಷರ್ ಕೊಡೋದನ್ನ ಕಡಿಮೆ ಮಾಡಿ, ಜೊತೆಗೆ ಅವ್ರಿಗೆ ಹಿಂಸೆ ಕೊಡುವಾಗಿಲ್ಲ ಅಂತ ಮಾತ್ರ ಹೇಳಿರೋದು. ಇದರಿಂದ ಏನಾಗುತ್ತೆ ಅನ್ನೋದಾದರೆ, ಅದರಿಂದ ಸ್ವಲ್ಪ ನಮಗೆ ರಿಲೀಫ್ ಸಿಗ್ಬೋದು. ಬಟ್ ಅದರಿಂದ ರಿಲೀಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಅನನುಕೂಲನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅನನುಕೂಲ ಏನಪ್ಪ ಅಂತನ್ನೋದಾದರೆ, ಈಗ ಆಲ್ಮೋಸ್ಟ್ ಎಲ್ಲ ಸಾಲ ತೊಗೊಂಡು ಯುಟಿಲೈಸ್ ಮಾಡ್ಕೊಂಡಿರ್ತಾರೆ. ಈಗ ಫ್ಯಾಮಿಲಿ, ಮಕ್ಕಳು ಮದುವೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅಥವಾ ಮನೆ ಕಟ್ಟಲಿಕ್ಕಾಗಿರ್ಬೋದು, ಈ ಥರ ಎಲ್ಲ ತೊಗೊಂಡು ಅದನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡು ಏನಾಗುತ್ತೆ ಅಂದರೆ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತೆ. ಈ ಸಿಬಿಲ್ ಸ್ಕೋರು ನಿಮಗೆ ಗೊತ್ತಿರಬೇಕು, ಇದು ಮೇಯ್ನ್. ಈ ಸಿಬಿಲ್ ಸ್ಕೋರ್ ಇದ್ರೇ ನಮಗೆ ಫ್ಯೂಚರಲ್ಲಿ ಲೋನ್ ಸಿಗೋಕ್ಕಾಗೋದು. ಈಗ ನಾವು ಮೈಕ್ರೋ ಫೈನಾನ್ಸಲ್ಲಿ ಸಾಲ ತೊಗೊಂಡು ಕಟ್ಟಿಲ್ಲ ಅಂತನ್ನೋದಾದರೆ, ಅದು ಲೇಟ್ ಪೇಮೆಂಟ್ ಚಾರ್ಜಸ್ನ ನಾವೇ ಕಟ್ಟಬೇಕಾಗತ್ತೆ. ಜೊತೆಗೆ ಅದು ಲೇಟ್ ಪೇಮೆಂಟ್ ಚಾರ್ಜಸ್ಸು ಮತ್ತು ಬೌನ್ಸ್ ಚಾರ್ಜಸ್ಸು ಎಲ್ಲ ನಮ್ಮ ತಲೆ ಮೇಲೆ ಬೀಳ್ತಾ ಹೋಗುತ್ತೆ. ಇವೆರಡನ್ನೂ ನಾವು ಒಂದಲ್ಲ ಒಂದಿನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ನಮಗೆ ಫ್ಯೂಚರಲ್ಲಿ ಹೀಗೆ ಇರ್ತೀವಿ ಅಂತ ಏನು ಹೇಳೋಕ್ಕಾಗಲ್ಲ. ಹೀಗೆ ಇರ್ತೀವಿ ಅಂತ ಅನ್ನೋದಾದರೆ ಓಕೆ, ಬಟ್ ಮುಂದೆ ನಮಗೆ ಲೋನ್ಗಳು ಬೇಕಾಗ್ಬೋದು. ಫ್ಯಾಮಿಲಿ ಎಜುಕೇಷನ್ಗೆ ಲೋನ್ ಬೇಕಾಗ್ಬೋದು. ಈಗ ನಾವು ಡೈರೆಕ್ಟ್ ಬ್ಯಾಂಕಿಂಗಿಂದನೇ ಹೋಗ್ತೀನಿ ಅನ್ನೋದಾದರೆ ಅದರಿಂದ ತುಂಬ ಫಾರ್ಮಾಲಿಟೀಸ್ ಇದೆ. ಸೊ ಬೆಸ್ಟ್ ಏನಪ್ಪ ಅಂದರೆ, ನಾವು ಈ ಥರ ಮೈಕ್ರೋ ಫೈನಾನ್ಸ್ ಸಂಘಗಳಲ್ಲಿ ಸಾಲ ತೊಗೋಬೋದು. ಇದನ್ನು ನಾವು ಏನು ಮಾಡಬೇಕಂತ ಅನ್ನೋದಾದರೆ, ಈಗ ಏನು ಕಟ್ಟಿಲ್ಲ ಅದನ್ನ ಬೆಸ್ಟ್ ಕಟ್ಕೊಳ್ಳೋದು ವಾಸಿ. ಯಾಕನ್ನೋದಾದರೆ, ಇಲ್ಲಿ ಕಟ್ಟದೇ ಇದ್ದರಷ್ಟು ನಮಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ನಾವು ಕಟ್ಟಿದ್ರೆ ಬೆಸ್ಟ್. ಏನಪ್ಪ ಅಂತನ್ನೋದಾದರೆ, ಈಗ ಈ ಥರ ಅವಾಯ್ಡ್ ಪೇಮೆಂಟ್ ಮಾಡೋದ್ರಿಂದ ಎಲ್ಲನೂ ನಾವು ಚಾರ್ಜಸ್ನ ನಾವೇ ಕಟ್ಟೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ಫ್ಯೂಚರಲ್ಲಿ ಎಲ್ಲಿ ಬೇಕಾದ್ರೂ ನಮಗೆ ಲೋನ್ ಸಿಗುತ್ತೆ. ಇದರಿಂದ ನಮಗೆ ಜಾಬ್ ಕೂಡ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಲೋನ್ ಕಟ್ಟದೇ ಇರೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ನಮ್ಮದು ಸಿಬಿಲ್ ಸ್ಕೋರಲ್ಲಿ ಸೂಟ್ ಫೈಲ್ ಅಂತ ಮಾಡ್ತಾರೆ. ಈ ಸೂಟ್ ಫೈಲ್ ಮಾಡೋದ್ರಿಂದ ನಮಗೆ ಫ್ಯೂಚರಲ್ಲಿ ಎಲ್ಲೂ ಕೂಡ ಲೋನ್ ಸಿಗೋಲ್ಲ. ಇದರಿಂದ ಇನ್ ಕೇಸ್ ಏನಾದ್ರು ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ಗೆ ಹೋಗ್ತೀನಿ ಅನ್ನೋದಾದರೆ ಫಸ್ಟು ಮೇನ್ ಸಿಬಿಲ್ನ ಚೆಕ್ ಮಾಡ್ತಾರೆ. ಈ ಸಿಬಿಲ್ ಚೆಕ್ ಮಾಡೋದ್ರಿಂದ ಜಾಬ್ ಕೂಡ ನಮಗೆ ಸಿಗೋದಿಲ್ಲ. ನೀವು ಏನು ಮಾಡ್ತೀರಾ ಅಂತ ಅನ್ನೋದಾದರೆ, ದಯವಿಟ್ಟು ಪೇಮೆಂಟ್ನ ಮಾಡ್ಕೊಳ್ಳಿ. ಈ ಥರ ಡಿಲೇ ಪೇಮೆಂಟ್ ಮಾಡೋದ್ರಿಂದ ಕೊನೆಗೆ ಬಡ್ಡಿ ಜಾಸ್ತಿಯಾಗಿ ನಾವೇ ಕಟ್ಟೋ ಥರ ಆಗುತ್ತೆ. ಸೊ ಆ ಥರ ಬಡ್ಡಿ ಜಾಸ್ತಿಯಾಗಿ ಕಟ್ಟೋದ್ರ ಬದಲು ಇವಾಗಲೇ ಏನಾಗುತ್ತೆ ಅದನ್ನ ಪೇಮೆಂಟ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಏನೆಲ್ಲ ಆಗುತ್ತೆ ಅಂತಂತ. ಈಗ ನಾವು ಏನು ಮಾಡಬೇಕನ್ನೋದಾದರೆ, ದಯವಿಟ್ಟು ನಾನು ಎಲ್ಲರಿಗೂ ಒಂದು ಹೇಳೋದೇನಪ್ಪ ಅಂದರೆ, ಒಂದು ಕಿವಿ ಮಾತು, ಪೇಮೆಂಟ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಲಿಲ್ಲ ಅಂದರೂ ಎಫೆಕ್ಟ್ ನಮಗೆ ಆಗುತ್ತೆ ಹೊರತು ಸರ್ಕಾರಕ್ಕೆ ಏನಾಗಲ್ಲ. ಈಗ ಏನೇ ಪೇಮೆಂಟ್ ಆದ್ರೂ ಕೊನೆಗೆ ನಾವೇ ಕಟ್ಟಬೇಕಾಗತ್ತೆ. ಸೊ ಅದರಿಂದ ಸೇಫ್ ಅಂತ ಹೇಳೋದಾದರೆ ಮುಂಚೆನೇ ಕಟ್ಕೊಳ್ಳೋದು ಅಂತ ಹೇಳ್ತಾ, ಇವತ್ತಿಗೆ ನಾನು ಒಂದು ಸ್ಮಾಲ್ ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ ಅಂತ ಅನ್ಕೋತೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಾಳೆಯಿಂದ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿಗೆ ಈ ಒಂದು ಟಾಪಿಕ್ನ ಮುಗಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ನಾಳೆ ಒಂದು ಹೊಸ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.